ಅವಧಿ ಪೂರ್ವ ಜನಿಸಿದ ಕೇವಲ 550 ಗ್ರಾಂ ಮಗುವಿಗೆ ನಿರಂತರ 58 ದಿನಗಳ ಕಾಲ ವಿಶೇಷ ಚಿಕಿತ್ಸೆ ನೀಡುವುದರ ಮೂಲಕ ನವ ಚೈತನ್ಯ ನೀಡಲಾಗಿದೆ ಎಂದು ಮಕ್ಕಳ ತಜ್ಞ ಡಾಕ್ಟರ್ ಸುಚಿತ್ರಾ ಡಿ ಹೇಳಿದರು. ಕಲಬುರಗಿ ನಗರದ ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 1.5 ತಿಂಗಳ ಹಿಂದೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಯಲ್ಲಮ್ಮ ಎಂಬ ಮಹಿಳೆಗೆ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ 3 ಮಕ್ಕಳು ಜನನ ಹೊಂದಿದ್ದು 2 ಹೆಣ್ಣು ಮತ್ತು 1 ಗಂಡು ಮಗು ಆಗಿದ್ದು, 1 ಹೆಣ್ಣು ಮಗು 1.5 ಕೆಜಿ ಇದ್ದಿತ್ತು, ಇನ್ನೊಂದು ಗಂಡು ಮಗು 1.2 ಕೆಜಿ ಇದ್ದದ್ದು, ಇನ್ನೊಂದು ಹೆಣ್ಣು ಮಗು 550 ಗ್ರಾಂ ಇದ್ದದ್ದು ತುಂಬಾ ಹೈ ರಿಸ್ಕ್ ಪ್ರಕರಣವಾಗಿದ್ದು ಕೂಡಲೇ ಅಲ್ಲಿನ ವೈದ್ಯರು ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರಕ್ಕೆ ಚಿಕಿತ್ಸೆಗೆ ಕಳಿಸಿದ್ರು. ಅವಧಿ ಪೂರ್ವ ಹುಟ್ಟುವ ಮಕ್ಕಳಲ್ಲಿ 10% ಮಕ್ಕಳಿಗೆ ಅಪಾಯ ಇರುತ್ತದೆ. ಅದರಲ್ಲಿಯೂ ಕೇವಲ 550 ಗ್ರಾಂ ತೂಕ ಹೊಂದಿರುವ ಮಗು ಬದುಕುವುದು ಮಾತ್ರ ಕಷ್ಟವಾಗಿತ್ತು. ಆದ್ರೆ ಈ ವೇಳೆಯಲ್ಲಿ ಮಗುವಿನ ಕುಟುಂಬದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅತ್ಯುತ್ತಮ ಚಿಕಿತ್ಸೆ ನೀಡುವುದರ ಮೂಲಕ ಮಗುವಿನ ತೂಕ ಹೆಚ್ಚಳ ಮಾಡಲಾಗಿದೆ. ಸದ್ಯ ಈಗ ಮಗು 1.5 ಕೆಜಿ ತೂಕ ಹೊಂದಿದ್ದು ಉತ್ತಮ ಆರೋಗ್ಯದಿಂದ ಇದೆ ಎಂದು ತಿಳಿಸಿದರು. ಸೊ ಇಲ್ಲಿ ಹಲವಾರು ನಾವು ಪಿಡಿಯಾಟ್ರಿಕ್ ಮತ್ತು OBG ಅಲ್ಲಿ ಕ್ರಿಟಿಕಲ್ ಕೇರ್ ಕೇಸಸನ್ನು ಹ್ಯಾಂಡಲ್ ಮಾಡಿದ್ದೀವಿ. ಸೊ ಈ ಸುದ್ದಿಗೋಷ್ಠಿಯ ಮೇನ್ ಇಂಪಾರ್ಟೆನ್ಸ್ ಏನಂತಂದರೆ, ಲಾಸ್ಟ್ ಟೈಮ್ ಇದೇ ಥರ ಒಂದು ಕೇಸು ನಾವು 6 ತಿಂಗಳ ಹಿಂದ್ಗಡೆ ಒಂದು 600 ಗ್ರಾಮ್ ಮಗುವನ್ನು ಉಳಿಸಿ ವಿತೌಟ್ ಕಾಂಪ್ಲಿಕೇಶನ್ಸು ಮನೆಗೆ ಡಿಸ್ಚಾರ್ಜ್ ಮಾಡಿದ್ದೀವಿ ಮಗುವನ್ನು. ಸೊ ಅದೇ ಥರ ಇದೇ 1 ತಿಂಗಳ ಹಿಂದೆ 550 ಗ್ರಾಮ್ ಮಗು ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿತ್ತು. ಇದು ಒಂದು ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಆಗಿತ್ತು. ಟ್ರಿಪ್ಲೆಟ್ಸ್ ಅಂದರೆ 3 ಜನ ಮಕ್ಕಳು. ಸೊ ಅದರಲ್ಲಿ 2 ಹೆಣ್ಮಕ್ಳು ಮತ್ತು 1 ಗಂಡು ಮಗು. ಎಲ್ಲ 3 ಜನ ಮಕ್ಕಳು ICU ಅಲ್ಲಿ ಅಡ್ಮಿಷನ್ ಬೇಕಾಗಿತ್ತು. ಅದರಲ್ಲಿ ಇದು 3ನೇ ಮಗು, 550 ಗ್ರಾಮ್ ಇರೋದು 3ನೇ ಮಗು ಆಗಿದ್ದು 58 ದಿನ ICU ಅಲ್ಲಿ ಅಡ್ಮಿಟ್ ಆಗಿದ್ದು ವಿತೌಟ್ ಕಾಂಪ್ಲಿಕೇಶನ್ಸ್, ಅಂದರೆ ನಾಟ್ ಈವನ್ ಒನ್ ಸಿಂಗಲ್ ಕಾಂಪ್ಲಿಕೇಶನ್. ಈ ಥರ ಮಕ್ಕಳಲ್ಲಿ ಸುಮಾರು ಕಾಂಪ್ಲಿಕೇಶನ್ಸ್ ನೋಡ್ತೀವಿ ನಾವು. ಸೊ ಟೈಮ್ಲಿ ರೆಫರಲ್ ಆ್ಯಂಡ್ ಟೈಮ್ಲಿ ಮ್ಯಾನೇಜ್ಮೆಂಟಿಂದ ಈ ಮಗು ನಾವು ವಿತೌಟ್ ಕಾಂಪ್ಲಿಕೇಶನ್ಸ್ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಅಂದರೆ ಇದು ಡೆಲಿವರಿ ಬಂದುಬಿಟ್ಟು ಅಮೃತ ಸ್ಪರ್ಶ್ ಹಾಸ್ಪಿಟಲ್ ಹೈಕೋರ್ಟ್ ರೋಡಲ್ಲಿ ಡೆಲಿವರಿ ಆಗಿದ್ದು. ಸೊ ವಿದಿನ್ ನೋ ಟೈಮ್, ಅಂದರೆ ಗೋಲ್ಡನ್ ಅವರಲ್ಲಿ, ಅಂದರೆ ವಿದಿನ್ ಫಸ್ಟ್ ಅವರ್ ಆಫ್ ಬರ್ತ್ ಅಂತ, ಗೋಲ್ಡನ್ ಅವರ್ ಅಂದರೆ ವಿದಿನ್ ಫಸ್ಟ್ ಅವರ್ ಆಫ್ ಬರ್ತ್ ಅಂತ ಹೇಳ್ತೀವಿ. ವಿದಿನ್ 1 ಅವರಲ್ಲಿ 3 ಜನ ಮಕ್ಕಳು ICUಗೆ ಶಿಫ್ಟ್ ಆಗಿರೋದ್ರಿಂದ ವಿತೌಟ್ ಕಾಂಪ್ಲಿಕೇಶನ್ಸ್ ಈ ಮಗು ಡಿಸ್ಚಾರ್ಜ್ ಆಗ್ತಾ ಇದೆ, 3 ಜನ ಮಕ್ಕಳು. ಇನ್ನು ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ನಾಗರಾಜ್ ಕನಕೇರಿ ಮಾತನಾಡಿ, ಮಗುವಿಗೆ ನವ ಚೈತನ್ಯ ನೀಡಲು ಮುಖ್ಯ ಕಾರಣವಾದದ್ದು ಗೋಲ್ಡನ್ ಅವರ್ ಬಳಕೆಯಲ್ಲಿ ಆ ಮಗುವನ್ನು ಬೇರೆ ಆಸ್ಪತ್ರೆಯಿಂದ ನಮ್ಮ ಆಸ್ಪತ್ರೆಗೆ ವರ್ಗಾಯಿಸುವಾಗ ತುಂಬಾ ಸೂಕ್ಷ್ಮವಾಗಿ ವರ್ಗಾಯಿಸಬೇಕಾಗುತ್ತದೆ. ಪ್ಲಾಸ್ಟಿಕ್ ಯಾರ್ಪ್ನಲ್ಲಿ ಪ್ರತ್ಯೇಕ ಆಂಬ್ಯುಲೆನ್ಸ್ ನಲ್ಲಿ ತುಂಬಾ ಸೂಕ್ಷ್ಮವಾಗಿ ಕಾಳಜಿ ವಹಿಸಿ ವರ್ಗಾಯಿಸಬೇಕಾಯಿತು. ಬಂದ ತಕ್ಷಣ ಮಗುವಿಗೆ ಚಿಕಿತ್ಸೆ ಆರಂಭಿಸಲಾಯಿತು. ಮಗು ಬದುಕುಳಿಯುವ ಸಂಭವ 10%ಕ್ಕಿಂತ ಕಡಿಮೆ ಇತ್ತು. ಇಂಥದ್ದೊಂದು ಕ್ಲಿಷ್ಟಕರ ಚಿಕಿತ್ಸಾ ವಿಧಾನವಾಗಿತ್ತು. ಆದ್ರೆ ಅದನ್ನ ಎಲ್ಲ ವೈದ್ಯರು ನರ್ಸಿಂಗ್ ತಂಡ ನಿಭಾಯಿಸಿಕೊಂಡು ಮಗುವಿನ ಆರೈಕೆ ಮಾಡಿರುವುದರಿಂದ ಇದೀಗ ಮಗು ಪರಿಪೂರ್ಣ ಆರೋಗ್ಯ ಪಡೆದುಕೊಂಡಿದೆ ಎಂದು ತಿಳಿಸಿದರು. ಟ್ರಿಪ್ಲೆಟ್ಸ್ ಅಂದ್ರೆ 3 ಮಗು ಸರ್ ಹೇಳಿದ ಪ್ರಕಾರ, ಒಂದು 1.5 ಕೆಜಿ ಇತ್ತು, ಒಂದು ಆಲ್ಮೋಸ್ಟ್ 1.3 ಕೆಜಿ ಇತ್ತು, ಇದು 550 ಗ್ರಾಮ್ದು ಲಾಸ್ಟ್ ಬೇಬಿ. ಸೊ ಈಗ 1 ಕೆಜಿ 1.5 ಮತ್ತು 1.3 ಕೆಜಿಯನ್ನು ICU ಅಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ವಿ. 550 ಗ್ರಾಮು ಸ್ವಲ್ಪ ಕ್ರಿಟಿಕಲ್ ಆಗಿತ್ತು. ಸೊ ಕ್ರಿಟಿಕಲ್ ಮೇನ್ 550 ಗ್ರಾಮ್ ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು, ಜಸ್ಟ್ ಒಂದು ಅರ್ಧ ಕೆ ಜಿ ಅಷ್ಟು ವೇಟ್ ಇತ್ತು ಅದರದ್ದು. ಸೊ ಏನೇನು ಕಾಂಪ್ಲಿಕೇಶನ್ ಆಗ್ಬೋದು 550 ಗ್ರಾಮ್ ಕೂಸು ಹುಟ್ಟಿದರೆ. ಈಗ ಮೇಜರ್ಲಿ ಲಂಗ್ಸ್ ಅಂದರೆ ಶ್ವಾಸಕೋಶಗಳು ಬೆಳೆದಿರಲ್ಲ, ಆಮೇಲೆ ಬ್ರೈನ್ ಬೆಳೆದಿರಲ್ಲ, ಹಾರ್ಟು ಪಂಪಿಂಗ್ ಕೆಪಾಸಿಟಿ ಇರಲ್ಲ, ಆಮೇಲೆ ಇಂಟೆಸ್ಟೈನ್ಸ್ ಕರಳು ಡೈಜೆಷನ್ ಕೆಪಾಸಿಟಿ ಇರಲ್ಲ. ಇಮಿಡಿಯೇಟ್ಲಿ ಬಂದಮೇಲೆ ಉಸಿರಾಟಕ್ಕೆ ತೊಂದರೆ ಆಗ್ತಾವ್ರಿ. ಉಸಿರಾಟಕ್ಕೆ ತೊಂದರೆ ಆಗೋದ್ರಿಂದ ನಾವೆಲ್ಲ ಅದಕ್ಕೆ ಉಸಿರಾಟ ತೊಂದರೆ ಆಗಬಾರ್ದು ಅಂತ ನಾವೆಲ್ಲ ಟ್ಯೂಬ್ ಎಲ್ಲ ಕರೆಕ್ಟಾಗಿ ಪ್ಲೇಸ್ ಮಾಡಿ ಅದನ್ನು ವೆಂಟಿಲೇಟ್ರಲ್ಲಿ ಹಾಕ್ಕೊಂಡು ಸೊ ಕರೆಕ್ಟಾಗಿ ಆ ಥರ ಮ್ಯಾನೇಜ್ ಮಾಡೋದ್ರಿಂದ ಅದು ಬೇಬಿ ಫಸ್ಟ್ ಏನು 1 ಅವರ್ ಗೋಲ್ಡನ್ ಅವರ್ ಮಾಹಿತಿ ನೀಡಿದರು, ಅದ್ರ ಪ್ರಕಾರ ನಾವು ಅದನ್ನು ಸೇವ್ ಮಾಡ್ಕೊಂಡಾಯಿತು. ಈಗ ಫಸ್ಟ್ ಸೇವ್ ಆದಮೇಲೆ ಮುಂದೇನು, ಫಸ್ಟ್ ಜೀವ ಉಳಿಸೋದು ಪ್ರಯತ್ನ ಇತ್ತು. ಮುಂದೆ ಏನಂದರೆ ಶ್ವಾಸಕೋಶ ಬೆಳೆಯಲಿಕ್ಕೆ ಸರ್ಫೆಕ್ಟೆಂಟ್ ಅಂತ ಯೂಸ್ ಮಾಡ್ತೀವಿ. ಆ ಸರ್ಫೆಕ್ಟೆಂಟನ್ನು ಹಾಕಿ ವಿತಿನ್ 6 ಅವರ್ಸಲ್ಲಿ ಹಾಕಬೇಕು. 6 ಅವರ್ಸಲ್ಲಿ ಹಾಕಿದರೆ ಏನಾಗುತ್ತೆ, ಲಂಗ್ಸ್ ಡೆವಲಪ್ ಆಗುತ್ತೆ. ಈ ಸರ್ಫೆಕ್ಟೆಂಟ್ ಯಾವಾಗ ಪ್ರೊಡ್ಯೂಸ್ ಆಗ್ತದೆ ಅಂದರೆ 33 to 34 ವೀಕ್ಸ್, ಅಂದರೆ ತಾಯಿ ಹೊಟ್ಟೆಗಿದ್ದಾಗ 7 ತಿಂಗಳು, ಸುಮಾರು 6-7 ತಿಂಗಳು ಸ್ಟಾರ್ಟ್ ಆಗ್ತವೆ ಅವಾಗ ಪ್ರೊಡ್ಯೂಸ್ ಆಗೋದು. ಅದು ಪೂರ 9 ತಿಂಗಳ ಬರೋಷ್ಟಿಗೆ ಲಂಗ್ಸು ಮ್ಯಾಚೂರ್ ಆಗ್ತವೆ. ಅದು ಸೀಕ್ರೆಟ್ ಆಗೋದ್ರಿಂದ ಪೂರ ಲಂಗ್ಸು ಮೆಚೂರ್ ಆಗ್ತವೆ. ಸೊ ಈ ಕೂಸು ಮೊದಲೇ 28 ವೀಕ್ಸ್ 28 ವೀಕ್. ಡಾಕ್ಟರ್ ಬಾಪುರಾವ್ ಕಂಟಿ ಅಂತ ಪಿಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಸುಜಿನಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟ್ಲಿಂದ. ಸೊ
ನಮ್ಮ ಕಲೀಗ್ಸ್ ಹೇಳಿರೋ ಪ್ರಕಾರ ಇದೊಂದು ಪ್ರೀಟರ್ಮ್ ಬೇಬಿ ಆಗಿರೋದ್ರಿಂದ ಈ ಬೇಬಿ ನಮಗೆ ಕಂಪ್ಲೀಟಾಗಿ ಮದರ್ ಸೈಡ್ ಶಿಫ್ಟ್ ಮಾಡೋವರೆಗೂ ಎವ್ರಿ ಡೇ ಇಸ್ ಅ ಚಾಲೆಂಜ್. ಹೇಳ್ತಾರೆ ಹೆಂಗಂತಂದರೆ ಡೇ 1 ಬೇಬಿ ಅವಾಗ ಪಾಯಿಂಟ್ ಆಫ್ ಎಂಟ್ರಿ ಟು ಹಾಸ್ಪಿಟ್ಲಿಂದ ಮದರ್ ಸೈಡ್ ಕೊಟ್ಟು ಡಿಸ್ಚಾರ್ಜ್ ಆಗತ್ತೆ ನಾನು ಎವ್ರಿ ಡೇ ಇಸ್ ಅ ಚಾಲೆಂಜ್ ಫಾರ್ ಅಸ್. ಆ ಚಾಲೆಂಜ್ ಮಲ್ಟಿಪಲ್ ಟೈಪ್ಸಲ್ಲಿ ಇರುತ್ತೆ. ನಮ್ಮ ಕಲೀಗ್ಸ್ ಸೇರೋ ಥರ ಆ ಬೇಬಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಕಾರ್ಡಿಯಾಕ್ ಡೆವಲಪ್ಮೆಂಟ್ ಆಯಿತು, BP ಪ್ರಾಬ್ಲಮ್ ಆಗಿರ್ಬೋದು, ಶುಗರ್ ಪ್ರಾಬ್ಲಮ್ ಅಂದರೆ ಶುಗರ್ ಹೈಪೋಗ್ಲೈಸಿಮಿಯಾ ಹೋಗೋ ಚಾನ್ಸಸ್ ಇರ್ಬೋದು, ಮತ್ತು ಫೀಡ್ ಎಸ್ಟಾಬ್ಲಿಷ್ ಆ್ಯಂಡ್ ಫೀಡ್ ಪ್ರೋಗ್ರೆಸ್ ಮಾಡೋದು ಅದರ ಒಂದು ಚಾಲೆಂಜ್ ಆಗಿರ್ಬೋದು. ಮತ್ತು ದ ಮೇಜರ್ ಕಾಂಪ್ಲಿಕೇಶನ್ ಒನ್ ಆಫ್ ದ ಈಸ್ ಅಮಂಗ್ ದೀಸ್ ಪ್ರೀಟರ್ಮ್ ಚೈಲ್ಡಲ್ಲಿ ಏನಂದರೆ ಇನ್ಫೆಕ್ಷನ್. ಯಾಕೆ ಇನ್ಫೆಕ್ಷನ್ ಅಂತಂದರೆ ಈ ಪ್ರೀಟರ್ಮ್ ಬೇಬೀಸ್ಗಳಿಗೆ ತುಂಬ ಸೆನ್ಸಿಟಿವ್ ಆ್ಯಂಡ್ ಸ್ವಲ್ಪ ಇಮ್ಯುನಿಟಿ ನೋಡಿಕೊಂಡು ಇಮ್ಯುನೋ ಕಾಂಪ್ರಮೈಸ್ಡ್, ಸೊ ಆ ಥರ ಇರೋದ್ರಿಂದ ಸ್ವಲ್ಪ ನಮಗೆ ಅದು ಚಾಲೆಂಜ್ ಆಗಿರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ನಾವು ನ್ಯೂನೆಟಲ್ ಇಂಟೆನ್ಸಿವ್ ಕೇರಲ್ಲಿ ಡೆಡಿಕೇಟೆಡ್ ಸ್ಟಾಫ್ ಮತ್ತು ತುಂಬ ಮಿನಿಮಲ್ ಹ್ಯಾಂಡ್ಲಿಂಗ್ ವಿತ್ ಅ ಪ್ರಾಪರ್ ನರ್ಸಿಂಗ್ ಕೇರ್ ಮತ್ತು ಹ್ಯಾಂಡ್ ವಾಷಿಂಗ್ ಮತ್ತು ಏನದ ಫೀಡಲ್ಲಿ ತುಂಬ ಸೆನ್ಸಿಟಿವ್ ಆಗಿ ನಾವು ಹ್ಯಾಂಡಲ್ ಮಾಡ್ತೀವಿ. ಆವಾಗಲೇ ನಮಗೆ ಈ ಥರ ರಿಸಲ್ಟ್ ಅಂದರೆ 550 ಗ್ರಾಮ್ ಬೇಬಿ ಇವತ್ತಿನ ದಿನ ನಮಗೆ ಸರ್ವೈವ್ ಆಗಿಬಿಟ್ಟು ಕೈಗೆ ಬರೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಹುಟ್ಟಿರೋ ಇಂಥ ಮಕ್ಕಳಲ್ಲಿ ನಾವು ನಿಮ್ಗೆ ಆಲ್ರೆಡಿ ಸರ್ ಹೇಳ್ದಂಗೆ ಕರಳು ಸರಿಯಾಗಿ ಬೆಳವಣಿಗೆ ಆಗಿರಲ್ಲ. ಸೊ ಕರಳು ಬೆಳವಣಿಗೆ ಆಗಿರಲಾರ್ದ ಕಾರಣಕ್ಕೆ ನಾವು ಹಾಲು ಬೇಗ ಹಾಕಕ್ಕೆ ಬರಲ್ಲ. ಸೊ ಸರ್ ಹೇಳ್ದಂಗೆ ಫಸ್ಟ್ ನಾವು 1 ml ಹಾಕಿ ನೋಡ್ತೀವಿ, ಆಮೇಲೆ ಅದು ತೊಗೊಂತಂದರೆ 2 ml 3 ml ಹಾಗೆ 15-20 ml ಬಂದ ಮೇಲೆ ನಾವೇನು ಮಾಡ್ತೀವಿ, ಮಗುವಿಗೆ 30 ಈಗ 28 ವಾರ ಅಂತ ಹೇಳಿದ್ರಲ್ಲ, ನಾವು 34 ವಾರ ಅಂದರೆ ಮಗು ನುಂಗೋದು ಮತ್ತು ಸ್ವ್ಯಾಲೋ ಚೀಪೋದು ಮತ್ತು ನುಂಗೋದು ಅದು ಎರಡೂ ಕೋಆರ್ಡಿನೇಷನ್ ಬರೋದು 34ರಿಂದ 36 ವಾರದವರೆಗೆ. ಸೊ ನಾವು ಅವಾಗವರೆಗೂ ಕಾಯ್ತೀವಿ. ಮಗು 28ರಿಂದ 34 ವಾರ ಆಗೋವರೆಗೂ ನಾವೇನು ಮಾಡ್ತೀವಿ, ಹಾಲು ಪೈಪ್ ಮುಖಾಂತರ ಹಾಕ್ತಾ ಇರ್ತೀವಿ. ಒಂದು ವೇಳೆ 34 ವಾರ ಆದಮೇಲೆ ನಾವು ತಾಯಿಗೆ ಹಾಲನ್ನು ಚೀಪಿಸ್ಲಿಕ್ಕೆ ಬಿಡ್ತೀವಿ. ಫಸ್ಟ್ ನಾವು ನಾನ್ ನ್ಯೂಟ್ರಿಷನಲ್ ಸಕ್ಲಿಂಗ್ ಅಂದರೆ NNS ಅಂತ ಹೇಳ್ತೀವಿ, ಅದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಖಾಲಿ ಮಲಿ ಚೀಪ್ಸೋದು, ಮಗು ಪ್ರಾಕ್ಟೀಸ್ ಮಾಡಿಸೋದು. ಮಗು ಚೆನ್ನಾಗಿ ಚೀಪ್ತು ಅಂದರೆ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ತಾಯಿಗೆ ಹಂತವಾಗಿ ಕೊಡ್ತೀವಿ. ಒಂದು. ಎರಡನೇದು, ಈ ಮಗು ಇಂಥ ಮಕ್ಕಳಲ್ಲಿ ಬೇಗ. ಸುದ್ದಿಗೋಷ್ಠಿಯಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ನಾಗರಾಜ ಕನಕೇರಿ, ಡಾಕ್ಟರ್ ಬಾಪುರಾವ್ ಕಂಟಿ, ಡಾಕ್ಟರ್ ನವೀನ್ ಕುಮಾರ್, ಡಾಕ್ಟರ್ ಪೂರ್ಣಿಮಾ ಪಾಟೀಲ್ ಇದ್ದರು. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.